ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನಮ್ಮ ಒಂದು ಜಟಾಯು 4x4 ಅಡ್ವೆಂಚರ್ಸ್ನ ಡ್ರೈವ್ ನಂಬರ್ 2 ಕ್ಯಾಂಪಿಂಗ್ದು. ಸೊ ವಿರಾಜಪೇಟೆ ಕಡೆ ಹೊರಟಿದ್ದೀವಿ. ಈಗ ಬೆಳಗ್ಗೆ ಜಾವ 5:30 ಆಗಿದೆ. ನಮ್ಮದು ಟುವರ್ಡ್ಸ್ ಮೈಸೂರು ರೂಟ್ ಇರುತ್ತೆ. ಈ ಒಂದು ಡ್ರೈವ್ ನಂಬರ್ 2 ಅಲ್ಲಿ ಆಲ್ಮೋಸ್ಟ್ 24 to 25 ಮೆಂಬರ್ಸ್ ಇದ್ದಾರೆ. ಸೊ ಸಖತ್ ಖುಷಿ ಆಗ್ತಾಯಿದೆ. ಸೆಕೆಂಡು ಕ್ಯಾಂಪಿಂಗ್ ರೈಡೇ ಇಷ್ಟೊಂದು ಸ್ಲಾಟ್ಸ್ ಆಗಿರೋದು ಖುಷಿ ಆಗ್ತದೆ. ಯಾಕಂದರೆ ನಮ್ಮ ಮೇಲೆ ಇಟ್ಟಿರೋ ಒಂದು ನಂಬಿಕೆಗೆ ನಾವು ಅದನ್ನು ಹಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮ ಕೆಲಸ ಮತ್ತು ನಮ್ಮ ಕ್ಯಾಂಪಿಂಗು, ನಮ್ಮ ಆರ್ಗನೈಸೇಷನ್ ಹೆಂಗಿದೆ ಅಂತ ನೋಡಿರ್ತೀರಾ. ಪ್ರತಿಯೊಂದನ್ನು ನೋಡಿ ಮತ್ತು ಅದನ್ನು ಇಷ್ಟಪಟ್ಟು ಬರ್ತಾ ಇರ್ತಾರೆ. ಥ್ಯಾಂಕ್ ಯು ನಿಮ್ಮ ಎಲ್ಲರ ಸಪೋರ್ಟ್, ಮತ್ತು ನಮ್ಮ ಒಂದು ಕ್ಲಬ್ಗೆ ಬರ್ತಾ ಇರೋರಿಗೆ ಮತ್ತು ನಮಗೆ ಸಪೋರ್ಟ್ ಮಾಡ್ತಿರೋರಿಗೆಲ್ಲರಿಗೂ ವಿಡಿಯೋ ವಾಚ್ ಮಾಡ್ತಾ ಇರ್ತೀರಾ. ನಿಮ್ಮಿಂದಲೇ ನಾವು ಇದನ್ನೆಲ್ಲ ಮಾಡೋಕ್ಕಾಗೋದು. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾವು ಅದನ್ನು ಆರ್ಗನೈಸೇ ಮಾಡೋಕ್ಕಾಗಲ್ಲ. ನೀವು ಇಂಟ್ರೆಸ್ಟ್ ಕೊಡೋದ್ರಿಂದಲೇ ನಾವು ಒಳ್ಳೊಳ್ಳೆ ಪ್ಲೇಸಸ್ಗಳನ್ನ ಹುಡುಕ್ತಾ ಇರ್ತೀವಿ ಮತ್ತು ಒಳ್ಳೊಳ್ಳೆ ಅಡ್ವೆಂಚರ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಒಂದು ನೀಟಾಗಿ ಒಂದು ಒಳ್ಳೆ ಆರ್ಗನೈಸ್ ಮಾಡ್ತಾಯಿದ್ದೀವಿ. ಇವತ್ತು ಹೋಗಬೇಕು. ಇವಾಗ ನಮ್ಮದು ಮತ್ತು ಕಾರ್ ಪೋಲಿಂಗ್ ಶೇರಿಂಗ್ ಇರೋದ್ರಿಂದ ಈ ಸತಿ ಎಲ್ಲ ಕಾರು ಫುಲ್ ಆಗಿಬಿಟ್ಟಿದೆ. ಅದೇ ಒಂದು ಇದು. ಸೊ ಏನಾಗಿದೆ ಅಂದರೆ ಈಗ ಕಾರ್ಗಳು ಬರೋದು ಇಬ್ಬರು ಬರೋರು, ಒಬ್ಬರು ಬರೋರು, ಇಲ್ಲ 3 ಜನ ಇರೋರು. ಕಾರಲ್ಲಿ ಸ್ಲಾಟ್ಸೇ ಇಲ್ಲ ಈಗ, ಅಂದರೆ ಶೇರಿಂಗೇ ಇಲ್ಲ. ಎಲ್ಲ ಕಾರ್ಗೂ ಶೇರಿಂಗ್ ಅಂದರೆ ನಾವು ತುಂಬ ಜನ ಒಂದು 4-5 ಜನ ಕಾರ್ ಶೇರಿಂಗಿಗೆ ಬಂದಿದ್ದಾರೆ. ಅವ್ರಿಗೂ ಅಷ್ಟೇ. ಯಾಕಂದರೆ ನಮ್ಮ ಕ್ಲಬ್ಬದ್ದು ಮೇಯ್ನು ಇಂಟೆನ್ಷನ್ ಅದು. ಕಾರ್ ಇಲ್ಲ ಅಂದ ತಕ್ಷಣ ಕಾರ್ ಇಲ್ಲದೆ ಇರೋರು ಬರಲೇಬಾರ್ದು ಅಂತೇನಿಲ್ಲ. 4x4 ಇರಬೇಕು ಅಂತೇನಿಲ್ಲ. ನಾರ್ಮಲ್ ಕಾರ್ ಇದ್ರೂ ಓಕೆ, ಕಾರೇ ಇಲ್ಲ ಅಂದರೂ ಪರವಾಗಿಲ್ಲ. ಸೊ ಅದನ್ನೆಲ್ಲ ನಾವು ಅರೇಂಜ್ ಮಾಡ್ತೀವಿ. ಸೊ ಅದೇನೇ ಜಟಾಯು 4x4 ಅಡ್ವೆಂಚರ್ಸು. ಸೊ ಬನ್ನಿ ನೋಡೋಣ ಇವತ್ತಿನ ಲಾಗ್ ಹೇಗಿರುತ್ತೆ ಮತ್ತು ಇವತ್ತಿನ ದಿನ ಅಡ್ವೆಂಚರ್ ಯಾವ ಥರ ಇರುತ್ತೆ ಅಂತ. ಲೆಟ್ಸ್ ಗೋ. ಮಗ ಇವತ್ತೇ ಕಣೋ ನೀನು ಕರೆಕ್ಟಾಗಿ ಬೇಗ ಬಂದಿರೋದು. ಪಕ್ಕ ಇವತ್ತು ಮಳೆ ಬರುತ್ತೋ ಇಲ್ಲ ಅಂದರೆ ಸೂರ್ಯ ಮುಳುಗೋಯ್ತಾರೋ ಗೊತ್ತಿಲ್ಲ ಬೇಗ. ಈ ಸತಿ ಸಿಂಪಲ್ ಲಗೇಜು. ಬಾ ಆಯ್ತಾಯ್ತು, ಹಾಕು. ನಮ್ಮ ಜಟಾಯು ಕ್ಲಬ್ನಾಗ ಫಸ್ಟ್ ಪಿಕಪ್ಪು, ಕ್ಯಾಬ್ ಸರ್ವಿಸ್ ಫಸ್ಟ್ ಪಿಕಪ್ಪು. ಸಾಫ್ಟ್ವೇರ್ ಕಂಪ್ನಿ ಪಿಕಪ್ ಥರ ನೋಡಿ ಎಲ್ಲ ತಂದ್ಬಿಟ್ಟ. ಒಂದೇ ಬ್ಯಾಗಲ್ಲಿ ರೆಡಿ ಮಾಡ್ಕೊಂಬಂದವನು ಈ ಸತಿ. ಸಾಕಲ್ವಣ್ಣ, ಕ್ಲೋಸ್ ಮಾಡು. ವಾವ್ ಸೂಪರ್. ಬೆಳಗ್ಗೆನೇ ಇಲ್ಲಿ ಇಡ್ಲಿ ಸಿಗ್ತಾಯಿದೆ. ನಮ್ಮ KTM ಶೋರೂಮು. ನಮ್ಮ ಗಾಡಿ ಡೆಲಿವರಿ ತೊಗೊಂಡಿದ್ದು KTM ಬಾಯ್ಸ್ ನೋಡ್ತಾ ಇದ್ರೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಏನೋ ಹೇಳ್ತಾ ಇರ್ತೀನಿ ನಾವು, ಹೇಳ್ಬೇಕು ನಾನು, ಇಲ್ಲಾಂದರೆ ವಿಡಿಯೋಲಿ ಎತ್ತಾಗಲ್ಲ. ಸೊ ಪಿಕಪ್ ನಂಬರ್ 2 ನೋಡಿ ಬಸ್ ಸ್ಟಾಪಲ್ಲಿ ಹಾಕ್ಕೊಂಡಿದ್ದೀವಿ ನಾವು. KSRTC ಅವ್ರ ಥರ BTS ಅವ್ರ ಥರನೇ ಇನ್ನೊಂದು ಪಿಕಪ್ ಇದೆ. ತಿರ್ಗಾ ಇನ್ನೊಂದು ಆನ್ ದಿ ವೇ ನಮ್ಮ ಸ್ಪಾಟ್ ಹತ್ರನೇ ಬರ್ತಾವ್ರೆ. ಬೆಳಗ್ಗೆನೆ ಒಳ್ಳೆ ಚಳಿ ಗುಮ್ತಾ ಇದೆ. ನಮ್ಮ ಗೋಪಾಲ್ ಎಲ್ಲೋ ಹೋಗ್ಬಿಟ್ಟವನೆ, ಕಾಣಿಸ್ತಾ ಇಲ್ಲ. ಅಲ್ಲ ಗುರು, ಇಲ್ಲಿ ನೋಡಿದ್ದೆ. ಅಲ್ಲ ಗುರು, ಏನು ಭಜನೆಗೆ ಹೋಗ್ತಾ ಇದ್ದೀವ? ಬುಡ್ಬುಡ್ಕೆ ಅಲ್ಲ ಗುರು, ಭಜನೆ. ಈ ಅಯ್ಯಪ್ಪ ಟ್ರಿಪ್ ಹೋದ್ರೆ ಹಿಂಗೆ ಗುರು. ಒಂದು ಡಿವೈನ್ ಫೀಲ್ ಬರ್ಲಿ ಅಂತ ನೀನ್ ಹೇಳಿದ್ರೆ ನಾನು ಇದ್ರದ್ದು ಹಂಪಿಲೆಲ್ಲ ಹೊಡಿತಾರಲ್ಲ, ನಮ್ಮ ಮನೇಲಿ ಇತ್ತು ತಗೊಂಡ್ಬಂದ್ಬಿಡ್ತಿದ್ದೆ. ಬಾಂಗೋ ಎಲ್ಲ ಇತ್ತು ಹತ್ರ. ನಾನು ಸಕ್ಕದ ಹೊಡಿತೀನಿ, ನೋಡಿದ್ದಲ್ಲ ಒಂದು ವಿಡಿಯೋಲಿ. ಬಾಂಗೋ ಇದೆ, ಇದೆ, ಡ್ರಮ್ಸ್ ಇದೆ. ಅದಕ್ಕೆ ನಮಗೂ ಹಾಕೊಂಡು ಹೊಡಿತಾ ಇರ್ತಿಲ್ಲ, ಎಲ್ಲ ಸೇರಿಸ್ಬಿಟ್ಟು. ಮಗನೇ ನಿನ್ಗೆ ಬೆಳಿಗ್ಗೆ ಹೊತ್ತು ಬಂದ್ರು ಸಂತೋಷರು. ಸೂಪರ್. ನಮಸ್ಕಾರ. ಜಾಲಿ ಫುಲ್ ಜೋಶ್. ಇಳಿದ ತಕ್ಷಣ ಕೈ ಹಿಡ್ಕೊಂಡ್ಬಿಟ್ಟೆ. ಸುಹಾಸ್ ಅವ್ರ ಮಗ ಅಲ್ಲ? ಹಾಯ್, ಹೌ ಆರ್ ಯು? ಹಾಯ್. ಸೆಕೆಂಡ್ ಟ್ರಿಪ್ಪು ಜಟಾಯಿಗೆ. ನೋಡಿ ಇದೇ ನಮ್ದು ಜಿಪ್ಸಿ. ಎಲ್ಲ ರೆಡಿ ಆಯ್ತಾ? ಲಾಸ್ಟ್ ಟೈಮು ನೀರಲ್ಲಿ ಜಾಕಿ ಥರ ಹೋಗ್ಬಿಟ್ಟು ಹಾಕಾಗ್ಬಿಟ್ಟಿದ್ರು. ಹಾಂ, ಎಲ್ಲರಿಗೂ ಅದೇ ಭಯ. ನೋಡಿ ಕೆಳಗಡೆ ಡಿಫರೆನ್ಷಿಯಲ್ಗೆ ಪ್ರೊಟೆಕ್ಷನ್, ಟ್ಯಾಂಕ್ ಪ್ರೊಟೆಕ್ಷನ್, ಅವಾಗ ಹೇಳಿದ್ರಲ್ಲ ಪ್ರೊಟೆಕ್ಷನ್, ಟ್ರಾನ್ಸ್ಫರ್ ಕೇಸ್ಗೆ ಪ್ರೊಟೆಕ್ಷನ್. ಈ ಕಡೆ ಬನ್ನಿ. ಎಲ್ಲದಕ್ಕೂ ಫುಲ್ ಪ್ರೊಟೆಕ್ಷನ್. ಕೆಳಗಡೆ ಏನು ಏಟೇ ಬಿಡಬಾರ್ದು ಅಂತ. ಓಕೆ. ನೋಡಿ ಇಲ್ಲಿ 2 ವೀಲರ್ ನೋ ಎಂಟ್ರಿ ಇದೆ. ಮೈಸೂರು ಎಕ್ಸ್ಪ್ರೆಸ್ ವೇ ಹತ್ರ. ನೋಡಿ 2 ವೀಲರ್ ಇಲ್ಲಿ ನೋ ಎಂಟ್ರಿ. ಮೈಸೂರು ಎಕ್ಸ್ಪ್ರೆಸ್ ವೇ ಅಲ್ಲಿ, ಮೈಸೂರು ಎಕ್ಸ್ಪ್ರೆಸ್ ವೇ ಅಲ್ಲಿ ಇವರೆಲ್ಲ 2 wheeler no entry. 2 wheeler no entry on this road. 2 wheeler no entry on this road. 2 wheeler no entry on expressway. You have to go down. Police will catch you. 5,000 rupees fine. Exit illa ivide. U-turn. ഇവിടെ എക്സിറ്റ് ഇല്ല. താഴെ പോണം.
ராங் சைடு போனோம். ஃபைன் இடணும் ഇവിടെ. ನಾಟ್ ಅಲೌಡ್. ಪೊಲೀಸ್ ಆರ್ ಇನ್ ಫ್ರಂಟ್. ನೋಡಿ ಯಾವಾಗಲೂ CJ ಬೈಕಲ್ಲಿ ಬರ್ತಿದ್ದಾರೆ, ಬೈಕ್ ರೈಡ್ ಗದ್ದೆಗಳಿಗೆ ವೆಲ್ಕಮ್. ಈ ಸತಿ ಬೀಳೋದು ಎತ್ತಕ್ಕಾಗಲ್ಲ. ರೆಡ್ಡಿ ಎಲ್ಲ ಯಾರು ಕುಶಲ್ ರೆಡ್ಡಿ ಎತ್ತಕ್ಕಾಗಲ್ಲ ವಿಡಿಯೋ ಇದು. ಇಬ್ರದ್ದು ಒಂದೇ ಹೆಸರಲ್ಲ, ಅವನು ಕುಶಾಲು. ಆಯ್ ಫಾರ್ಚುನರ್ ಗಾಡಿ ಎಲ್ಲಿಗುರು ನಮ್ಮದು ಬೊಲೆರೋ ಬಂತು ಎಲ್ಲ ನಮ್ಮದು. ಇವಾಗ 3 ಗಾಡಿ ಇಲ್ಲೇ ಇದೆ. ಹೋಟ್ಲ್ ಬ್ರೇಕ್ಫಾಸ್ಟ್ ಹಾಕಿದ್ದೀವಿ. ಬ್ರೇಕ್ಫಾಸ್ಟ್ ಎಲ್ಲ ಬಾರಿಸ್ಕೊಂಡು ಈಗ ಹೈವೇಗೆ ಎತ್ಕೊಂಡಿದ್ದೀವಿ. ಆಲ್ರೆಡಿ ಹೈವೇಗೆ ಅವಾಗ ಎತ್ಕೊಂಡು. ಸೊ ಲೆಟ್ಸ್ ಮೀಟ್ ಇನ್ ಎಕ್ಸಿಟ್ ಟೋಲ್. ಸೊ ಫೈನಲಿ ನಾವೆಲ್ಲ ಮೈಸೂರು ಎಕ್ಸಿಟ್ ಟೋಲ್ ಅಂದರೆ ಇದ್ದೀವಿ. ಸೊ ಕೆಲವು ಜನಕ್ಕೆ ಅಂದರೆ ಕೆಲವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ಗ್ರೂಪಲ್ಲಿರೋರಿಗೆ ಗೊತ್ತಾಗಿಲ್ಲ. ಅವ್ರಿಗೆ ನಾನು ಹೇಳಿದ್ದೀನಿ ಪರ್ಟಿಕ್ಯುಲರ್ಗೆ ಮೈಸೂರು ಎಕ್ಸಿಟ್ ಟೋಲು ಎಕ್ಸ್ಪ್ರೆಸ್ಸಲ್ಲಿ ಅಂತ. ಸೊ ಅದರಿಂದ ವೆಯ್ಟ್ ಮಾಡ್ತಾಯಿದ್ದೀವಿ. ಎಲ್ಲರೂ ಬಂದಿದ್ದೀವಿ. ನೋಡಿ ಅಭಿದು ಹೊಸ ಗಾಡಿ. ಏನು ಸಮಾಚಾರ? ಏಕೆ ಟೈಮ್ ನೋಡಿ ಕರೆಕ್ಟಾಗಿ ಬಂದಿದ್ವು. ನಾವು ಎಲ್ಲ ಕರೆಕ್ಟಾಗಿದ್ದೀವಿ. 6 ಗಂಟೆಗೆ ಬಂದ್ಬಿಟ್ಟು ನೋಡಿ ಹೊಸ ಗಾಡಿ ಬೊಲೆರೋ ನಿಯೋ. ನೆಕ್ಸ್ಟ್ ಇದೆಲ್ಲ ಎಲ್ಲ ಕ್ಯಾಂಪಿಂಗು ಮಾಡೋದು. 2 ಗಾಡಿ ಇರುತ್ತೆ ನಮ್ಮ ಜಟಾಯಿಗೆ. ಸೊ ಇದು ನಮ್ಮದು ಜಟಾಯಿ ಸ್ಟಿಕ್ಕರ್ಸು ಕ್ಲಬ್ಬಿಗೆ ಬರೋರಿಗೆಲ್ಲ. ಸೊ ನಮ್ಮ ರೋಹಿತು ಡೆಮೋ ಒಂದು ಮಾಡಿಸ್ಕೊಂಡು ಬಂದಿದ್ದಾರೆ ಒಂದು 5 ಸದ್ಯಕ್ಕೆ. ಇದರಲ್ಲಿ ನಾನು ಫಾರ್ಮೆಟಲ್ಲಿ ಮತ್ತು ಪ್ಯಾಟ್ರನಲ್ಲಿನೇ ಈ ಡಿಸೈನಂಗಲ್ಲಿ ಬೇರೆಯವ್ರಿಗೆಲ್ಲ ಮಾಡ್ಸೋಣ ಅಂತಿದ್ದೀನಿ. ಇದು ಓಕೆ ಚೆನ್ನಾಗಿದೆ ಅಂತ ಜಸ್ಟ್ ಒಂದು ಸ್ಯಾಂಪಲ್ಗೋಸ್ಕರ ತಂದಿರೋದು. ಸೊ ಸ್ಯಾಂಪಲ್ಗೆ ಜಟಾಯು ಈಗ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋಣ ಕಾರ್ಗೆ ಫಸ್ಟು. ನೋಡಿ ಇವರೇ ಮಹೇಶ್ವರ ವಾಕಿಟಕ್ಕೆ. ಆಮೇಲೆ ಆನ್ ಮಾಡಿಕೊಟ್ಬಿಟ್ರಿ. ಜಿಮ್ನಿ ಬಂದಿದೆ ನಮ್ಮ ಒಂದು ಜಟಾಯು ಕ್ಲಬ್ಗೆ ಹೊಸ ಮೆಂಬರು ಮಹೇಶ್ ಅಂತ. ಇವ್ರ ಗಾಡೀಲಿ ಏನು ಅಂದರೆ ನಮ್ಮದು ಜಟಾಯು ಸ್ಟಿಕ್ಕರ್ ಕೊಡ್ತಾಯಿದ್ದೀವಿ. ಸ್ಟಿಕ್ಕರ್ ಹಾಕೋಕ್ಕೆ ಜಾಗ ಇಲ್ಲ, ಫುಲ್ಲು ಸ್ಟಿಕ್ಕರು. ಬ್ಲ್ಯಾಕ್ ಕಣ ಇದು. ಲೋ ಮಗ ಆಗಲ್ಲ, ಬೇಡ ಆಗಲ್ಲ, ಅದು ಸುಮ್ಮನೆ ವೇಸ್ಟ್ ಆಗುತ್ತೆ. ಬೇಕಾದ್ರೆ ಹಂಗೆ ಹಾಕ್ಕೊಳ್ಳಿ. ಫುಲ್ ಮಾಡಿಫಿಕೇಶನ್ ಆಗಿದೆ ಗಾಡಿ ಇದು. ಜಿಮ್ನಿ ನೋಡಿ ಹಿಂಗೆ ಕಾಣಿಸ್ತಿದೆ ನಮ್ಮ ಜಟಾಯು ಪಕ್ಕ. ನೋಡಿ ಸೂಪರ್ ಆಗಿದೆ ಗಾಡಿ, ಕ್ಯೂಟಾಗಿ ಒಂಥರ ನೋಡೋಕ್ಕೆ. ಈಗ ಜಿಪ್ಸಿ, ಜಿಮ್ನಿ, ಇಸೂಸ್, ವಿಕ್ರಾಸ್, ಥಾರ್, ಬೊಲೆರೋ ಮತ್ತು ಫಾರ್ಚುನರು. ಸೊ ಮತ್ತು ಇನ್ನೂ ಒಂದು 2 ಗಾಡಿ ಬರಬೇಕು. ವೆಯ್ಟಿಂಗು ಬಂದಮೇಲೆ ಹೋಗೋದು. ಒಬ್ಬರು ಆಮೇಲೆ ಜಾಯ್ನ್ ಆಗ್ತಾರೆ ಮಧುಸೂದನೆಲ್ಲ. ವೆಯ್ಟಿಂಗ್. ಫಾರ್ಚುನರ್ ಇದೆ, ನಿಯೋ ಇದೆ. ಇವ್ರು ಒಂದು ಗಾಡಿಗಿಲ್ಲ ಅಷ್ಟೇ. ಎಲ್ಲರೂ ಬಂದಿದ್ದಾರೆ. ಇವಾಗ ಇನ್ನೊಂದು ಗಾಡಿ ಬರಬೇಕು. XUV 500 ನಾವು ಹೋಗ್ತಾ ಇರ್ತೀವಿ. ಲಾಸ್ಟಲ್ಲಿ ಸಿಗ್ತವೆ. ಗೊತ್ತಾಗುತ್ತೆ ಹಿಂದೆ ಮುಂದೆ ಎಲ್ಲಿದ್ದಾರೆ ಅಂತ ಹೇಳಿ. ಗೋಣಿಕೊಪ್ಪ ಎಂಟ್ರಿ ಆಗಿದ್ದೀವಿ. ಫುಲ್ಲು ಟ್ರಾಫಿಕ್ಕು. ಯಾಕಂದರೆ ಯಾವಾಗಲೂ ಇಲ್ಲಿ ಇದಿದೆ ಇದು. ಯಾಕಂದರೆ ಇಲ್ಲಿ ಸ್ವಲ್ಪ ರೋಡು ಚಿಕ್ಕದು ಮತ್ತು ಜಂಕ್ಷನ್ನು ಶ್ರೀಮಂಗಲ ಮತ್ತು ವಿರಾಜಪೇಟೆಗೆ ಹೋಗೋ ರೋಡಲ್ಲಿ ಇದು ಯಾವಾಗಲೂ ಇದಿದೆ. ನಾವು ವಾಕಿ ಟಾಕಿಲೆಲ್ಲ ಮಾತಾಡ್ಕೊಂಡು ಬಾಯ್ಸ್ ಮಾತಾಡಿ. ಏನಾದರೂ ಹಾಡು ಹೇಳಬೇಕು ನೋಡಲ್ಲಿ. ಅದೇ ಜಂಕ್ಷನ್. ಅದೆಲ್ಲ ಕಣ ನಿಸರ್ಗಧಾಮ ಬರೋದು ಅಲ್ಲಿ. ನಿಸರ್ಗಧಾಮ ಕುಶಲನಗರ ಕಣೋಣ. ಹೌದಾ? ನಿಸರ್ಗಧಾಮ ಏನಾದ್ರು ಹೇಳ್ಬಿಡ್ತಾರೆ ಅಲ್ವಾ? ಸುಮ್ಮನೆ ಕೂತಿದ್ದೀನಿ ಅಂತ ಏನಾದ್ರು ಹೇಳ್ಬೇಡ. ನೀನು ಚಲುವೆ. ಟ್ರಾಫಿಕ್ ಜಾಮ್ ಏನ್ ಮಾಡೋದು? ನಮ್ಮ ರೋಹಿತ್ ತಂದಾನೆ ನಿನ್ನಷ್ಟಕ್ಕೆ ನೀನೇ ಬರುವೆ. ಯಾರೇ ಆಕ್ಸೆಸರೀಸ್, ಕೂಲಿಂಗ್ ಪೇಪರ್, ಮ್ಯಾಗ್ವೀಲು. ಬನ್ನಿ ಅಣ್ಣ. ಬರ್ತೀನಿ ಅಣ್ಣ, ಮುಂದೆ ಪಾರ್ಕಿಂಗ್ ಮಾಡ್ತೀನಿ. ಇಲ್ಲೇ ಆಯ್ತಾಯ್ತು ಅಣ್ಣ. ಅಲ್ಲ ಏರ್ಪೇನ್ ಕಾರು ನಿಯರ್ ಇದ್ದೀವಿ. ಫುಲ್ಲು ಲೇಟ್ ಆಯಿತು. ಸ್ವಲ್ಪ ಗಾಡಿಗಳು ಪ್ರಾಬ್ಲಮ್ ಆಗಿ ಜಿಪ್ಸಿದು ನೆಟ್ ಬೋಲ್ಟಲ್ಲಿ ಹಾಕ್ಕೊಂಡು
ಬರ್ಲೆ ಸೊ ಈಗ ಸ್ವಲ್ಪ ಇದು ಗಾಡಿದು ಪ್ರಾಬ್ಲಮ್ ಆಗ್ಬಿಟ್ಟು ಲೇಟ್ ಆಗೋಯ್ತು. ಫೈನಲಿ ರೀಚ್ ಆಗಿದ್ದೀವಿ. ಈಗ ಬೆಟ್ಟಕ್ಕೆ ಬೇಲ್ ಹೋಗ್ಬೇಕು ಅಷ್ಟೇ. ನಾನು ಹೊಡಿಸ್ಲಾ? ಬಾ ಬಾ ಬಾ, ಇನ್ನು ಆ ಕಡೆ ಹೋಗು. ಹಾಂ ಬಾ ಬಾ. ಈಗ ಆ ಗಾಡಿಗೆ ಎತ್ತೋರು ಎಲ್ಲ ಇಳಿದು ನಿಮ್ಮ ಲಗೇಜ್ ಇಟ್ಕೊಂಡಿದ್ದಾರೆ ಕೇಳೋರ್ನ ವೆಂಟು. ಲಗೇಜ್ ತಗೊಂಡಿಲ್ಲ, ಎಲ್ಲ ಇಲ್ಲೇ ಇದೆ. ನಾವು ಮತ್ತೆ ಸನ್ಸೆಟ್ ಮುಗಿಸ್ಕೊಂಡು ಅವಾಗ ತಗೊಂಡು ಹೋಗೋಣ ಅಂತ. ಓಕೆನಾ? ಸರಿ. ಓಕೆ. ಓಕೆ, ಈಗ ಗಾಡಿ ಇದು ಸ್ವಲ್ಪ 4-wheel ಡ್ರೈವ್ ಇಲ್ಲ, ಅದಕ್ಕೆ 3 ಗಾಡಿ ಇಲ್ಲೇ ಹಾಕಿ ಈಗ ನಮ್ಮ ಗಾಡೀಲಿ ಸ್ವಲ್ಪ ಮತ್ತೆ ಇವರು ಏನು ಬೈ ಎಷ್ಟಿದೆ? ಹಾಂ, ಗ್ಯಾಪ್ ಇಟ್ಕೊಳ್ಳಿ ಅಂತ ಹೇಳು. ಸ್ವಲ್ಪ ಗ್ಯಾಪ್ ಇಟ್ಕೊ. ಹಾಂ ಸಾಕು, ಆ ಗ್ಯಾಪ್ ಬಿಡು ಸ್ವಲ್ಪ. ಬಾ ನೀನು ಸಂತೋಷ್ ಇಲ್ಲೊಂದು ಅಪ್ ಬರುತ್ತೆ ಸ್ಟೀಪು, ಅಲ್ಲಿ ಮಾತ್ರ ನೀನು ಸ್ಲೋ ಮಾಡಕ್ ಹೋಗ್ಬೇಡ. ಒಂದೇ ಪೆಡಲ್ ಅಲ್ಲಿ ರೈಸ್ ಮಾಡ್ಕೊಂಡ್ ಬಾ. ನಿಮಗೆ ವೇಟಿಂಗ್ ಇಲ್ಲಿ. ಏನು ಭಟ್ರು ಆಗಲೇ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ ಬಡಿಸೋದಕ್ಕೆ? ನೀವೇ ಅಡುಗೆ ಮಾಡಿ ಅಭಿ. ಅಭಿ ಆಗುತ್ತಲ್ಲ? ಏನು ಚಪಾತಿ ಇದೆಯಾ? ರೈಸ್ ಅಲ್ಲ? ರೈಸು ಮತ್ತೆ ಅದು ಚಿಕನ್ನು, ಸಾಂಬಾರು, ಇನ್ನೇನಿದೆ? ಮೊಸರು. ಅರ್ಜೆಂಟಲ್ಲೇ ಮುಗಿಸ್ಕೊಂಡು ಊಟ ಮಾಡಿ ಓಡ್ತಾ ಇದ್ದೀವಿ. ಈಗ ಒಂದು ಸನ್ಸೆಟ್ಗೆ ಹೋಗ್ಬೇಕು, ಟೈಮ್ ಆಗಿಬಿಟ್ಟಿದೆ. ಇಲ್ಲಿಂದ ಇಳಿಸೋದೇ ಅದು ಮೇಯ್ನ್ ಇರೋದು. ನೋಡೋಣ ಎಷ್ಟು ಗಂಟೆಗೆ ಆಗುತ್ತೋ ಅಲ್ಲಿ, ಆದಷ್ಟು ಬೇಗ ರೀಚ್ ಆಗೋಣ ಅಂತ. ಸ್ವಲ್ಪ ಲೇಟ್ಗಳಾಯ್ತು ಅಷ್ಟೇ. ಬೇಗ 2 ಗಂಟೆ 1:15 ಬಂದ್ಬಿಟ್ಟಿದ್ರೆ ಏನು ತೊಂದರೆ ಆಗ್ತಿರ್ಲಿಲ್ಲ. ಅಲ್ಲ ಮತ್ತೆ ಇಲ್ಲಿ ಗಾಡಿ ಜಿಪ್ಸಿ ಎಲ್ಲ ವೆಯ್ಟ್ ಮಾಡೋದು. ಅದೊಂದು ಬ್ರೇಕ್ ಡೌನ್ ಇತ್ತು, ಅದೊಂದು 1 ಅವರ್ ವೇಸ್ಟು.